ಅಮ್ಮ 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 ಅಪ್ಪ. ಹಾಯ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ ಪ್ರಕಾಶ್. ಇವತ್ತೇನ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನನ್ನ ಹತ್ರ ಇಯರಿಂಗ್ಸ್ ಕಲೆಕ್ಷನ್ಸ್ ನ ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಅಂದ್ರೆ ಒಂದು ಕಲೆಕ್ಷನ್ಸ್ ಮಾತ್ರ ಅಲ್ಲ, ಅಂದ್ರೆ ತುಂಬಾ ಹಳೆ ಹಳೆ ಇಯರಿಂಗ್ಸ್ ಎಲ್ಲ ಇರುತ್ತೆ. ಅಂದ್ರೆ ಆಗ ಪ್ರಾಚೀನ ಕಾಲದೆಲ್ಲ ಅಲ್ಲ, ಅಂದ್ರೆ ನಾನು ಸ್ಕೂಲ್ ಡೇಸ್ ಅಲ್ಲಿ ಓದ್ತಿದ್ದೋ ಅಥವಾ ಕಾಲೇಜ್ ಡೇಸ್ ಅಲ್ಲಿ ಓದ್ತಿದ್ದೋ ಅವಾಗ ತಗೊಂಡಿರೋ ಇಯರಿಂಗ್ಸ್ ಕೂಡ ಕೆಲವೊಂದು ನನ್ನ ಹತ್ರ ಇದೆ. ಸೊ ಆದ್ರಿಂದ ಎಲ್ಲ ಇಯರಿಂಗ್ಸ್ ಇಂದ ಒಂದೊಂದು ಸ್ಟೋರಿ ಇರುತ್ತಲ್ಲ. ಅಂದ್ರೆ ಯಾವಾಗ ಸುಮ್ನೆ ಹೋಗಿರ್ತೀವಿ, ತಗೊಂಡಿರ್ತೀವಿ, ಹಾಗೆ ಮಡಗಿರ್ತೀವಿ. ಸೊ ಯಾವ್ದಾದ್ರು ಎಲ್ಲ ಇಯರಿಂಗ್ಸ್ ಇಂದ್ರೆ ಒಂದಲ್ಲ ಒಂದ್ ರೀತಿ ಸ್ಟೋರಿ ಇರುತ್ತಲ್ಲ. ಸೊ ಅದನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ. ಸೊ ನನ್ನ ಹತ್ರ ಇಯರಿಂಗ್ಸ್ ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಈಗ ನನ್ಗೆ ಎಷ್ಟು ನೆನಪಾಗುತ್ತೋ ಅಷ್ಟನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡೋಣ, ನೋಡೋಣ ನೆನಪಾಗುತ್ತಾ ಇಯರಿಂಗ್ಸ್ ನೋಡಿ ಎಲ್ಲಿ ತಗೊಂಡಿದ್ದೆ, ಏಂತಕ್ ತಗೊಂಡಿದ್ದೆ ಅಂತೇಳಿ ಸ್ವಲ್ಪ ನನ್ನ ಫ್ಲಾಶ್ ಬ್ಯಾಕ್ ನ ರೀಕಾಲ್ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾನು ಈವ್ನಿಂಗ್ ವ್ಲಾಗ್ ಮಾಡಿದ್ದೆ. ಅಂದ್ರೆ ಹೊರಗಡೆ ಹೋಗ್ತಾ ಇದ್ವಿ. ಸೊ ಅದರಿಂದ ಶಾಪಿಂಗ್ ಮಾಲ್ ಹೋಗಿದ್ವಿ. ಶಾಪಿಂಗ್ ಮಾಲ್ ಅಂದ್ರೆ ಜುಡಿಯೋ ಮತ್ತೆ FBB ಹೋಗಿದ್ವಿ. ನೋಡ್ಕೊಬರೋಣ ದೀಪಾವಳಿ ಏನಿಗಿದೆ, ದೀಪಾವಳಿ ಕಲೆಕ್ಷನ್ಸ್ ಅಂತ ಹೇಳಿ. ಸೊ ಹೊರಗಡೆ ಹೋಗಿದ್ವಿ, ಅಲ್ಲೇ ನಿಯರ್ ಬೈ ನಮ್ಮನೆ ಹತ್ರನೇ ಇರೋದು. ಸೊ ಒಂದ್ ರೌಂಡ್ ಹಾಗೆ ಹೋಗಿ ಬರೋಣ ಅಂತೇಳಿ ಹೋಗಿದ್ವಿ. ಒಳಗಡೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಸೊ ಅಷ್ಟು ಸ್ವಲ್ಪನೇ ಇಷ್ಟೇ ವಿಡಿಯೋ ಮಾಡಿದ್ದು, ಅಷ್ಟೇ ಆಗಿ ನನ್ನ ಕೈನಲ್ಲಿ. ಸೊ ಈಗ ಆ ವಿಡಿಯೋನ ನಿಮ್ಗೆ ತೋರಿಸ್ತೀನಿ ಹೆಂಗ್ ಮಾಡಿದ್ದೀನಿ ಅಂತೇಳಿ. ನೋಡ್ಕೊಂಡ್ ಬನ್ನಿ, ನೋಡಿ. ಮಾಡಿದ್ರಾ ಫಸ್ಟ್ ಟೈಮ್ ಔಟ್ಡೋರ್ ಅಥವಾ ಔಟ್ಸೈಡ್ ಶೂಟ್ ಮಾಡಿದ್ದು. ಸೊ ನಿಜವಾಗ್ಲೂ ತುಂಬಾ ಕಷ್ಟ ಔಟ್ಸೈಡ್ ಶೂಟ್ ಮಾಡೋದು. ಮಾಲ್ಗಳಲ್ಲಿ, ಹೋಟೆಲ್ಗಳಲ್ಲಿ, ಬೇರೆಯವ್ರ ಮನೆಯಲ್ಲಿ ಮಾಡೋದು ಒಂದ್ ರೀತಿ ಸ್ವಲ್ಪ ಎಸಿಟೇಷನ್ ಅಥವಾ ಶೈನೆಸ್ ಏನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ವಾ. ಸೊ ಅಷ್ಟು ನೀಟಾಗಲ್ಲ, ಸ್ವಲ್ಪನೂ ಕೂಡ ನೀಟಾಗಿ ಮಾಡಕ್ ಆಗ್ಲಿಲ್ಲ. ನನ್ ಏನ್ ಜಾಸ್ತಿ ಹೊತ್ತು ಇರ್ಲಿಲ್ಲ, ಒಂದ್ 10 ಮಿನಿಟ್ಸ್ ಇದ್ವಿ ಅಷ್ಟೇ ಒಳಗಡೆ. ಯಾಕಂದ್ರೆ ಏನು ಶಾಪಿಂಗ್ ಮಾಡೋದಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಸುಮ್ನೆ ಒಂದ್ ರೌಂಡ್ ಹೋಗ್ ಬರೋಣ ಅಂತೇಳಿ ಹೋಗಿದ್ದಷ್ಟೇ. ಅದಕ್ಕೋಸ್ಕರ ಏನು ಜಾಸ್ತಿ ಹೊತ್ತಿರ್ಲಿಲ್ಲ, ಸ್ವಲ್ಪ ಹೊತ್ತೇ ಇದ್ದಿದ್ರಲ್ಲೇ ಇಷ್ಟೇ ಮಾಡಕ್ ಆಗಿತ್ತು ನನ್ನ ಕೈನಲ್ಲಿ. ಸಲ ನನಗೆ ಜಾಸ್ತಿ ಕಂಫರ್ಟ್ ಅನ್ಸೋದು ಜುಡಿಯೋದಲ್ಲಿ. ಆಲ್ಮೋಸ್ಟ್ ನನ್ನ ಯಾವಾಗಿಂದನೂ ಅಷ್ಟೇ, ಇವನ್ ಕಾಲೇಜ್ ಡೇಸ್ ಇಂದ ಅವಾಗಿಂದನೂ ನನಗೆ ಸ್ವಲ್ಪ ಜಾಸ್ತಿ ಕಂಫರ್ಟ್ ಅನ್ಸೋದು ಜುಡಿಯೋದಲ್ಲೇ. ಕ್ಲೋತ್ ವೈಸ್ ಆಗಿರ್ಬೋದು ಅಥವಾ ಮೆಟೀರಿಯಲ್ ಎಲ್ಲ ನನ್ಗೆ ಸ್ವಲ್ಪ ರೇಟ್ ವೈಸ್ ಎಲ್ಲಾನು ಸ್ವಲ್ಪ ಕಂಫರ್ಟ್ ಅನ್ಸುತ್ತೆ. ಸೊ ಫಸ್ಟ್ ನಾನು ಪ್ರಿಫರ್ ಮಾಡೋದೇ ಜುಡಿಯೋ. ಏನಾದ್ರು ಶಾಪಿಂಗ್ ಅಂತ ಹೋಗೋದಾದ್ರೆ ಫಸ್ಟ್ ಪ್ರಿಫರ್ ಮಾಡೋದೇ ಜುಡಿಯೋದಲ್ಲಿ. ಡೆಫಿನೆಟ್ಲಿ ಒಂದಲ್ಲ ಒಂದಿನ ನಿಮ್ಗೆಲ್ಲ ಚೆನ್ನಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಔಟ್ ಸೈಡ್ ಕೂಡ. ಸೊ ನೆಕ್ಸ್ಟ್ ನಾನು ಹೇಳ್ದಾಗೆ ಇಯರಿಂಗ್ಸ್ ಕಲೆಕ್ಷನ್ಸ್ ಹೋಗೋಣ. ಏನ್ರಿ ಮಾತಾಡ್ತಾ ದಿವಾಲಿ ಕಲೆಕ್ಷನ್ಸ್ ಅಲ್ಲಿ ನನ್ನ ರೆಗ್ಯುಲರ್ ಡೈಲಾಗೇ ಮರ್ತು ಬಿಟ್ಟಿದ್ದೀನಿ. ಏನದು? ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಈಗ ಇಯರಿಂಗ್ ಕಲೆಕ್ಷನ್ಸ್ ಕಡೆ ಹೋಗೋಣ ಬನ್ನಿ. ಇದೆ ನನ್ನ ಇಯರಿಂಗ್ ಕಲೆಕ್ಷನ್ಸ್ ಬಾಕ್ಸ್. ಸೊ 1 2 3 4 5 ಬಾಕ್ಸಸ್ ಇದೆ. ಸೊ ಬಾಕ್ಸ್ ವೈಸ್ ಹೇಳ್ಬೇಕು ಅಂದ್ರೆ ಇದು ತುಂಬಾ ಇದು ನನ್ನ ಸ್ಕೂಲ್ ಡೇಸ್ ಸ್ಕೂಲಲ್ಲಿ ಇರೋದು. ಮತ್ತೆ ತುಂಬಾ ರೆಗ್ಯುಲರ್ ಆಗಿ ಯೂಸೇ ಮಾಡೋಣ ಅನ್ಕೋತೀನಿ ಬಾಕ್ಸ್ ಅಲ್ಲಿ ಇರೋದು. ಸೊ ಜುಮ್ಕಿ ಚಿಕ್ಕ ನಾನು ತೋರಿಸಿದ್ದೀನಿ ಆಲ್ರೆಡಿ ಒಂದ್ಸಲ ಅನ್ಸುತ್ತೆ. ಸೊ ನನ್ನ ಸ್ಕೂಲ್ ಡೇಸ್ದು. ಮತ್ತೆ ಇದು ಅಷ್ಟು ಗಿಫ್ಟ್ ಮಾಡಿದ್ ನನಗೆ.
ಇದು ಒಂದ್ ಸ್ವಲ್ಪ ರೆಗ್ಯುಲರ್ ಆಗಿ ಯೂಸ್ ಮಾಡೋದು, ಇದು ರೆಗ್ಯುಲರ್ ಆಗಿ ಯೂಸ್ ಮಾಡೋದು, ಇದು ಫಂಕ್ಷನ್ಸ್ ಗಳಿಗೆ ಹಬ್ಬಗಳಿಗೆ ಆ ರೀತಿ ಯೂಸ್ ಮಾಡೋದು, ಆ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಈಗ 1 by 1 ತೋರ್ಸನೆ, ಚಿಕ್ಕದ್ರಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಚಿಕ್ಕ ಪುಟಾಣಿ ಬಾಕ್ಸ್ ಯಾವ್ದು ನನ್ನ ಕಣ್ಣಿಗೆ ಸಿಗುತ್ತೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಎಷ್ಟು ನನಗೆ ಮೇಕಪ್ ಆಗಿರ್ಬೋದು ಅಥವಾ ನಾನು ಈ ರೀತಿ ಜ್ಯುವೆಲರಿ ಕಲೆಕ್ಷನ್ಸ್ಗೆ ಎಷ್ಟು ಸೆಟಪ್ ಮಾಡ್ಕೋಬೇಕು ಆ ರೀತಿ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಹೇಳ್ದಾಗೆ ಚಿಕ್ಕ ಓಲೆ ಇದೆ, ನನ್ನ ಸ್ಕೂಲ್ ಡೇಸ್ ಇಷ್ಟು ಕ್ಯೂಟ್ ಆಗಿದೆ ಅಲ್ಲ. ಇವಾಗ ನೋಡಿದ್ರು ಕೂಡ ತುಂಬಾ ಇಷ್ಟ ಆಗುತ್ತೇನೋ ಅಂತ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿದೆ. ಮತ್ತೆ ಇದ್ರ ಜೊತೆ ಇದು ಬಂದಿತ್ತು ಸೆಟ್ಟು. ಸೊ ಕಿವಿಗೆ ಹಾಕೋತಾರಲ್ಲ ತೋರಿಸ್ತೀನಿ. ಸೊ ದಿಸ್ ಒನ್ 2 ಇದೆ, ಅದ್ರ ಜೊತೆ ಬಂದಿದೆ ಸೆಟ್ ಇದು. ಸೊ ಜುಮ್ಕಿ ತುಂಬಾ ಚೆನ್ನಾಗಿದೆ. ಇದ್ರ ನಾನು ಹೇಳ್ದಾಗೆ ಮೆಮೊರಿ ಏನಪ್ಪಾ ಅಂದ್ರೆ, ನಾನು 7th ಸ್ಟ್ಯಾಂಡರ್ಡ್ 7th ಇರ್ಬೇಕಾದ್ರೆ ಒಂದು ಡ್ಯಾನ್ಸ್ಗೆ ಸೇರ್ಕೊಂಡಿದ್ದೆ. ಟೀಚರ್ಸ್ ಡೇಗೆ ಅನ್ಕೋತೀನಿ, ಟೀಚರ್ಸ್ ಡೇಗೆ ಇರ್ಬೋದು. ಸೊ ಅವಾಗ ತಗೊಂಡಿದ್ದಂತದ್ದು ಇದು. ಇದ್ರ ಜೊತೆ ಒಂದು ಡಾಬು ಕೂಡ ತಗೊಂಡಿದ್ದೆ, ಮತ್ತೆ ಗ್ರೀನ್ ಕಲರ್ದು ಸ್ಯಾರಿ ಹಾಕೊಂಡ್ರೆ ಡ್ಯಾನ್ಸ್ ಮಾಡೋದಿತ್ತು. ಸೊ ಅದರಿಂದ ಗ್ರೀನ್ ಕಲರ್ದು ಫುಲ್ 2 ಡಜನ್ ಬ್ಯಾಂಗಲ್ ತಗೊಂಡಿದ್ದೆ. ಮತ್ತೆ ಇದ್ರ ಜೊತೆನೆ ಈ ಬೈತಲೆ ಬಟ್ಟು ಕೂಡ ತಗೊಂಡಿದ್ದೆ. ಬಟ್ ತುಂಬಾ ಹಳೇದಾಗ್ಬಿಟ್ಟಿದೆ ಇದು, ನೋಡಿ ತುಂಬಾ ಕಪ್ಪು ಆಗಿದೆ. ಬಟ್ ಆದ್ರೂ ಮಡಗಿದ್ದೀನಿ, ಏನೋ ಬಿಸಾಡೋದಕ್ ಮನ್ಸಾಗ್ಲಿಲ್ಲ. ಸೊ ಹಾಗೆ ಮಡಗಿದ್ದೀನಿ. ಸೊ ಇದ್ರ ರೇಟ್ ಏನು ಅಂತ ಗೊತ್ತಿಲ್ಲ. ಸೊ ಅಷ್ಟೇ, ಸ್ವಲ್ಪ ಬೇಗ ಓಡಿಸೋಣ, ಮತ್ತೆ ತುಂಬಾ ಲಾಂಗ್ ಆಗ್ಬಿಡುತ್ತಿದ್ದೇನೆ. ಹೆಂಗೋ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ತಗೊಂಡಿದ್ದು, ಮನೆ ಪಕ್ಕನೇ ಒಬ್ರು ತಂದಿದ್ರು ಅಕ್ಕ ಜ್ಯುವೆಲರಿನ, ಬೇಕಾದ್ರೆ ತಗೊಳ್ಳಿ ಅಂತಂದ್ರು. ಸೊ ಅವ್ರ ಹತ್ರ ತಗೊಂಡಿದ್ದು. ಇದ್ರ ಜೊತೆ ಇದು ಮತ್ತೆ ಬ್ರೇಸ್ಲೆಟ್. ಈ ಪ್ರೈಸ್ ಬಂದು 30 ರೂಪೀಸ್, ನನಗೆ ನೆನಪಿರುವಾಗೆ 30 ರೂಪೀಸ್ ತಗೊಂಡಿದ್ದು. ನೆಕ್ಸ್ಟ್ ಬಾಕ್ಸ್ ಬಂದು ಇದು. ಈ ಬಾಕ್ಸ್ ಅಲ್ಲಿ ಸೊ ನೆಕ್ಸ್ಟ್ ಇಯರಿಂಗ್ಸ್ ಬಂದು ಇದು ಕ್ಯೂಟ್ ಆಗಿದೆ ಅಲ್ಲ. ಇದ್ರ ಮೆಮೊರಿ ಬಂದು ನನಗೆ ಗಿಫ್ಟ್ ಸಿಕ್ಕಿತ್ತು. ಎಲ್ಲಿ ಅಂದ್ರೆ ನನ್ನ ಬರ್ಡೇಗೆ ಪ್ರಕಾಶ್ ಅವ್ರ ಅಕ್ಕನ ಮಕ್ಳು ಗಿಫ್ಟ್ ಮಾಡಿದ್ದಿತ್ತು, ಇಬ್ರು ಕೂಡ ಒಂದೊಂದನ್ನ. ಪ್ರೈಸ್ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ಗಿಫ್ಟ್ ಸಿಕ್ಕಿದ್ರಿಂದ. ಬಟ್ ಇದ್ರದ್ದು ಮಣ್ಣಿಂದ ಮಾಡಿದ್ದು ಅಂತ ಅನ್ಕೋತೀನಿ, ಅಂತ ಒಂದು ಸ್ಪೆಷಲ್ ಇಯರಿಂಗ್ಸ್ ಇದು. ಸೊ 2 ಕೂಡ ಕ್ಯೂಟ್ ಆಗಿದೆ, ನೈಸ್. ಸೊ ನೆಕ್ಸ್ಟ್ ಒನ್ ಇಸ್ ದಿಸ್ ಒನ್. ಇದು ಇದ್ರ ಜೊತೆ ಇದು ಕೂಡ ಬಂದಿದೆ. ಇದನ್ನ ಪ್ರಕಾಶ್ ನನಗೆ ಗಿಫ್ಟ್ ಮಾಡಿದ್ದು. ಯಾವಾಗ ಅಂದ್ರೆ ಅವರು ಗೋವಾಗ್ ಹೋಗಿದ್ರು, ಫ್ರೆಂಡ್ಸ್ ಜೊತೆ ಹೋಗಿದ್ರು, ನನ್ನ ಜೊತೆ ಅಲ್ಲ, ಫ್ರೆಂಡ್ಸ್ ಜೊತೆ ಹೋಗಿದ್ರು. ನನ್ನನ್ನು ಬಿಟ್ಟು ಹೋಗಿದ್ರಲ್ಲ, ಅದರಿಂದ ಎಲ್ಲಿ ಬೇಜಾರು ಮಾಡ್ಕೊಬಿಡ್ತೀನೋ, ಕೋಪ ಮಾಡ್ಕೊಬಿಡ್ತೀನೋ ಅಂತೇಳಿ ತಂದಿದ್ದು ಅನ್ಕೋತೀನಿ ನಾನು. ಅವ್ರ ಪ್ರೀತಿಯಿಂದ ತಂದೆ ಅಂತಾರೆ, ಬಟ್ ಐ ಡೋಂಟ್ ಥಿಂಕ್ ಸೋ. ಅವಾಗ ತಂದಿದ್ದು. ಸೊ ಚೆನ್ನಾಗಿದೆ ಇದನ್ನು ಕೂಡ. ಇಯರಿಂಗ್ಸ್ ವಿತ್ ಸರ ಬಂದಿದೆ. ಇದು ಪ್ರಕಾಶ್ ಕಡೆಯಿಂದ ಬಂದಂತ ಫಸ್ಟ್ ಅಂಡ್ ಲಾಸ್ಟ್ ಗಿಫ್ಟ್. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಮೇ ಬಿ ನಾನು ಬೇಜಾರ್ ಮಾಡ್ಕೋತೀನಿ ಅಂತ, ನನ್ನನ್ನು ಸಮಾಧಾನ ಮಾಡಕ್ ತಂದಿರ್ಬೋದು ಈ ಗಿಫ್ಟ್ ನ ಅಂತ. ಯಾಕೆಂದ್ರೆ ಮತ್ತೆ ಏನು ತಿರ್ಗಾ ಗಿಫ್ಟ್ಗಳೇ ಬರ್ಲಿಲ್ಲ ನನಗೆ ಅವ್ರ ಕಡೆಯಿಂದ, ಅದಕ್ಕೋಸ್ಕರ ಹೇಳಿದ್ದಷ್ಟೇ. ಸೊ ವೇಟಿಂಗ್, ಇನ್ನು ಸರ್ಪ್ರೈಸ್ ವೇಟಿಂಗ್ ಅಲ್ಲೇ ಇದ್ದೆ. ನೆವರ್ ಇನ್ನು ನನ್ ಸರ್ಪ್ರೈಸ್ ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದೀನಿ. ಬಟ್ ನೋಡೋಣ. ಮತ್ತೆ ನಾನು ಏನಾರ ಗಿಫ್ಟ್ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂದ್ರೆ, ನಿಮ್ ಫ್ರೆಂಡ್ಸ್ ಜೊತೆ ನೀನ್ ಟ್ರಿಪ್ ಹೋಗಿದ್ ಬಾ ಅಂತ ಕಳಿಸ್ಬೇಕಷ್ಟೇ, ಅವಾಗ್ಲೇ ನನ್ಗೆ ಅವ್ರ ಕಡೆಯಿಂದ ಗಿಫ್ಟ್ ಸಿಗೋದು, ರೈಟ್. ನೆಕ್ಸ್ಟ್ ಬಾಕ್ಸ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಫಸ್ಟ್ ಒನ್ ಇದು ನೋಡಿ. ಸೊ ಚೆನ್ನಾಗಿದೆ ಅಲ್ಲ. ಇದು ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿನಲ್ಲಿ ಇರ್ಬೇಕಾದ್ರೆ ಸ್ಟಾಲ್ಗಳು ಮಾಡ್ತಾರಲ್ಲ, ಅಂದ್ರೆ ಕಾಲೇಜ್ ಫೆಸ್ಟ್ ಅಂತಾರ, ಕಾಲೇಜ್ ಫೆಸ್ಟ್ ಅಲ್ಲೂ ಎಲ್ಲ ಸ್ಟಾಲ್ಗಳು ಮಡಗ್ತಾರಲ್ಲ, ಆ ಟೈಮಲ್ಲಿ ನಾವು ಕೂಡ ನಮ್ಮ ಕ್ಲಾಸಿಂದ ನಮ್ಮ ಫ್ರೆಂಡ್ಸ್ ಮಡಗಿದ್ವಿ ಸ್ಟಾಲ್. ಅದ್ರಲ್ಲಿ ಇದ್ದಂತ ಒಂದು ಇಯರಿಂಗ್ ಇದು. ಸೊ ಚೆನ್ನಾಗಿತ್ತು ಅಂತೇಳಿ ತಗೊಂಡೆ. ಅದ್ರದ್ದು ಇಯರಿಂಗ್ಸ್ ಇದು.
ರೇಟ್ ನೆನಪಿಲ್ಲ, ಅವಾಗ ತಗೊಂಡಿದ್ದು. ಸೊ ರೇಟ್ ನೆನಪಿಲ್ಲ, ಸಾರಿ. ನೆಕ್ಸ್ಟ್ ಒನ್ ಇದು ಇಯರಿಂಗು. ಇದು ನಾನು SLC ಇರ್ಬೇಕಾದ್ರೆ ನಮ್ಮ ಊರ್ಗ್ ಹೋಗ್ತಾ ಇದ್ವಿ, ದೇವಸ್ಥಾನಕ್ಕೆ ಅಂತ ಊರ್ಗ್ ಹೋಗ್ಬೇಕಾದ್ರೆ ನಮ್ಮೂರ್ ಹತ್ರ ನಿಂತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಬಸ್ ಕ್ಯಾಚ್ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ಅಲ್ಲೆಲ್ಲ ಚಿಕ್ಕದು ಇಯರಿಂಗ್ ಸ್ಟಾಲ್ ಅಥವಾ ಅವು ಇರುತ್ತಲ್ಲ, ಸೊ ಆ ರೀತಿ ಇದ್ರಲ್ಲಿ ಅಲ್ಲಿ ನೋಡಿ ನನ್ನ ತಮ್ಮ ತಗೊಟ್ಟಿದ್ದಂತ ಇಯರಿಂಗ್ಸ್. ಇದಕ್ಕೆ ಸರನು ಕೂಡ ಇತ್ತು, ಸರನು ಚೆನ್ನಾಗಿತ್ತು ಕ್ಯೂಟಾಗಿ. ಬಟ್ ಅದು ಮಿಸ್ ಆಗಿದೆ ಅನ್ಕೋತೀನಿ, ಮಿಸ್ ಆಗಿದೆ. ಇಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೆ ನೋಡಿ, ಚೆನ್ನಾಗಿದೆ ಒಂದ್ ರೀತಿ, ಚೆನ್ನಾಗಿದೆ ಅಂತೇಳಿ ರೆಗ್ಯುಲರ್ ಕಾಲೇಜ್ ಡೇಸ್ ಅಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದೆ ಕಾಲೇಜ್ಗೆ ಹೋಗ್ಬೇಕಾದ್ರೆ. ಹಾಗಾಗಿ ಸರ ಒಂದು ಇದಾಗಿದೆ, ಬಟ್ ಇಯರಿಂಗ್ ಇನ್ನೂ ಇದೆ. ನೆಕ್ಸ್ಟ್ ಬಂದು ಪುಸ್ಸಿ ಕ್ಯಾಟ್. ಪುಸ್ಸಿ ಕ್ಯಾಟ್ ಇಷ್ಟು ಕ್ಯೂಟ್ ಆಗಿದೆ ಅಲ್ಲ, ತುಂಬಾ ಕ್ಯೂಟ್ ಆಗಿದೆ. ಆಕ್ಚುಲಿ ಇದನ್ನ ನಾನು ಇದು ಕೂಡ ಕಾಲೇಜ್ ಡೇಸ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಪಕ್ಕದ ಮನೆ ಅಂಕಲ್ ಇದ್ರು, ಎದುರುಗಡೆ ಆಪೋಸಿಟ್ ಬಿಲ್ಡಿಂಗ್ ಅವರು, ಅವರೆಲ್ಲ ಹೊರಗಡೆ ಹೋಗಿದ್ರು ಔಟ್ ಆಫ್ ಸ್ಟೇಷನ್. ಅಂದ್ರೆ ಎಲ್ಲಿಗೆ ಹೋಗಿದ್ರು, ಸಮ್ ಪ್ಲೇಸಸ್ ಗೋವಾನೋ ಅಥವಾ ಎಲ್ಲ ಹೋಗಿದ್ರು. ಅಲ್ಲಿಂದ ಸ್ವಲ್ಪ ಜಾಸ್ತಿ ಕಲೆಕ್ಷನ್ಸ್ ತಂದಿದ್ರು, ಅಂದ್ರೆ ಇಯರಿಂಗ್ಸ್, ಜ್ಯುವೆಲರಿ, ಆ ರೀತಿ ತುಂಬಾ ಕಲೆಕ್ಷನ್ಸ್ ತಂದಿದ್ರು. ಅದ್ರಲ್ಲಿ ಇದು ಅಂದ್ರೆ ನಮ್ಮ ಕರೆದ್ರೆ ಯಾವ್ದಾರು, ಯಾಕಂದ್ರೆ ಕಾಲೇಜ್ಗೆ ಹೋಗ್ತಿದ್ನಲ್ಲ, ಸೊ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ತಗೋ ಅಂತೇಳಿ. ಸೊ ನಾನು ಸ್ವಲ್ಪ ತಗೊಂಡೆ, ಆಕ್ಚುಲಿ ತುಂಬಾ ತಗೊಂಡೆ, ಚಿಕ್ಕದು ಆತರ ಎಲ್ಲ, ಮತ್ತೆ ದೊಡ್ಡದು ಎಲ್ಲ. ಸೊ ಅದ್ರಲ್ಲಿ ಇದು ಒಂದು ಕೂಡ, ಮತ್ತೆ ಇದು, ಮತ್ತೆ ನೋಡಿ ಇದು, ಮತ್ತೆ ಇನ್ನೂ ಸಾಕಷ್ಟು ತಗೊಂಡಿದೆ ಈ ತರ ಚಿಕ್ಕದು. ಬಟ್ ಎಲ್ಲ ಕಳ್ದೋಗಿದೆ, ಯಾಕಂದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಲ್ಲ ಕಾಲೇಜ್ ಡೇಸ್ ಅಲ್ಲಿ, ಹಾಗಾಗಿ ಎಲ್ಲ ಮಿಸ್ ಆಗಿದೆ. ಇವನ್ ಇದಕ್ಕೂ ಅಷ್ಟೇ, ಹಿಂದೆಗಡೆ ಏನ್ ಬರುತ್ತೆ ತಿರ್ಪು, ಅದೆಲ್ಲ ಎಲ್ಲ ಇನ್ನೇನು ಇಯರಿಂಗ್ಸ್ ಎಲ್ಲ ಇದೆ, ಬಟ್ ತಿರ್ಪುಗಳ್ದ ಕಳ್ದೋಗಿರೋದು. ಇದಕ್ಕೂ ಅಷ್ಟೇ, ಬೇರೆ ಯಾವ್ದೋ ತಿರ್ಪು ಹಾಕ್ಬಿಟ್ಟು ಇಟ್ಕೊಂಡಿದೀನಿ. ಈವನ್ ಇದಕ್ಕೂ ಅಷ್ಟೇ ನೋಡಿ, ಇದಕ್ಕೂ ಅಷ್ಟೇ ತಿರ್ಪೆ ಇಲ್ಲ ಇದಕ್ಕೆ ಹಿಂದಗಡೆ. ಬಟ್ ಆದ್ರೂ ಮಡಗಿವಿ, ಯಾಕಂದ್ರೆ ಇನ್ನು ಬೇರೆದು ಹಾಕೋಬೇಕು ಅನ್ಸ್ದಾಗ ಬೇರೆದ್ರು ತಿರ್ಪ ಹಾಕೊಳ್ಳೋಣ, ಚೆನ್ನಾಗಿದೆಯಲ್ಲ ಇಯರಿಂಗ್ಸ್ ಅಂತೇಳಿ. ನಂಗೆ ಈ ತರ ಪುಟಾಣಕ್ಕೆ ಇರೋದು ಇಷ್ಟ ಆಗುತ್ತೆ, ಹಾಗಾಗಿ ಹಾಗೆ ಇಟ್ಕೊಂಡಿದೀನಿ. ಈವನ್ ಇದನ್ನು ಅಷ್ಟೇ ನೋಡಿ, ಇದಕ್ಕೂ ಅಷ್ಟೇ, ಇನ್ನೂ ಒಂದಿದೆ ಇದ್ರದ್ದು, ಇನ್ನೂ ಒಂದಿದೆ ಇದನ್ನು, ಬಟ್ ತಿರ್ಪಿಲ್ಲ. ಬಟ್ ಹಾಗೆ ಮಡಗಿದ್ದೀನಿ, ಯಾವ್ದನ್ನು ಮಿಸ್ ಮಾಡ್ಕೊಂಡಿಲ್ಲ. ಸೊ ಈ ಬಾಕ್ಸು ಕೂಡ ಮುಗೀತು. ಸೊ ನೆಕ್ಸ್ಟ್ ಇಯರಿಂಗ್ ಬಂದು ಇದು ಗೊತ್ತಿಲ್ಲ ರೇಟ್ ಎಲ್ಲ, ಬಿಕಾಸ್ ಎಲ್ಲಿ ತಗೊಂಡಿದ್ದು ಇದ್ರದ್ದು ಅಷ್ಟಾಗಿ ನೆನಪಿಲ್ಲ. ಕಾಲೇಜ್ ಡೇಸ್ ಅಲ್ಲೇ ತಗೊಂಡಿದ್ದು, ಫಸ್ಟ್ PU or ಸೆಕೆಂಡ್ PU ನಲ್ಲಿ ಓದ್ಬೇಕಾದ್ರೆ. ಇನ್ನು ಮಾಮೂಕಲ್ ತರಿಸಿದ್ದು ಅನ್ಸುತ್ತೆ, ಅವರು MG ರೋಡ್ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಆದ್ರಿಂದ ಅವ್ರ ಕೈಲಿ ತರಿಸಿದ್ದು, ಅವ್ರು ಗೊತ್ತಿದ್ರು ಅಂತಾನೆ ಏನೋ ಗೊತ್ತಿಲ್ಲ, ತುಂಬಾ ಕಲೆಕ್ಷನ್ಸ್ ತರ್ತಿದ್ರು, ಈ ತರ ಜ್ಯುವೆಲರಿ ಕಲೆಕ್ಷನ್ಸ್. ಸೊ ಇಷ್ಟ ಆಗಿದ್ನೆಲ್ಲ ಕೆಲವೊಂದು ತಗೋತಿದ್ದೆ, ಅವ್ರು ತಂದು ಕೊಟ್ಟಿದ್ದೆ ಕೆಲವೊಂದಿದೆ. ಸೊ ಅಲ್ಲಿ ತಗೊಂಡಿದ್ದು ಅವ್ರ ಹತ್ರನೇ, ಎಲ್ಲ ಅಂಗಡಿಗೆ ಹೋಗಿ ತಗೊಂಡಿದ್ದಲ್ಲ, ಅವ್ರು ತಗೊಬಂದಿದ್ರಲ್ಲಿ ಚೂಸ್ ಮಾಡಿ ತಗೊಂಡಿದ್ದಂತ ಇದು. ರೇಟ್ ಎಲ್ಲ ನೆನಪಿಲ್ಲ ಇದ್ರದ್ದು. ಚೆನ್ನಾಗಿದೆ, ಅಲ್ಲಿ ಕಪ್ಪುಗಾಗಿಲ್ಲ, ಇದು ಇರೋದೇ ಹಾಗೆ, ಇದು ಆಕ್ಸಿಡೈಸ್ ಅಂತಾರಲ್ಲ ಆ ರೀತಿ ಇಯರಿಂಗ್ಸ್. ಇದು ಚೆನ್ನಾಗಿದೆ, ಒಂಥರ ತುಂಬಾ ಚೆನ್ನಾಗಿದೆ, ಏನೋ ಒಂಥರ ಅಷ್ಟೊಂದು ಲಕ ಪಕ್ಕ ಏನು ಇಲ್ಲ. ಬಟ್ ಆದ್ರೂ ವೆರಿ ನೈಸ್, ವೆರಿ ಡೀಸೆಂಟ್ ಆಗಿ ಒಂಥರ ತುಂಬಾ ಹೈ ಲುಕ್ ಕೊಡುತ್ತೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ಮೇಲೆ. ನೆಕ್ಸ್ಟ್ ಮತ್ತಾಗೆ ಹೇಳ್ದಾಗೆ ಅವ್ರ ಹತ್ರನೇ ತರಿಸ್ಕೊತಿದ್ದೆ ಅನ್ನಲ್ಲ. ಸೊ ಅದ್ರಲ್ಲಿ ಇದು ಕೂಡ ಒಂದು, ಇದು ಅಷ್ಟೇ ಒನ್ ಆಫ್ ಮೈ ಫೇವ್ರೆಟ್ ಇಯರಿಂಗ್ ಅಂತ ಹೇಳ್ಬೋದು. ಯಾಕೆಂದ್ರೆ ನೋಡಿ ಇದ್ರ ಲುಕ್ ಏನ, ವೈಟ್ ಅರಳು ಬಂದು ಒಂಥರ ಶೈನಿಂಗ್, ತುಂಬಾ ಲೈಟ್ ಬೆಳಕೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾವುದೇ ಡ್ರೆಸ್ಗಾದ್ರೂ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಒಂದು ಸಿಂಪಲ್ ಡ್ರೆಸ್ ಹಾಕೊಂಡು ಕೂಡ ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇಯರಿಂಗ್ಸ್ ಅಂದ್ರೆ ಇದಕ್ಕೇನ್ ಕಿವಿ ಚುಚ್ಚಿಸಿರ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಸಿ ಈ ರೀತಿ ಇಷ್ಟೇ, ಇದು ಓಪನ್ ಕ್ಲೋಸ್, ಸೊ ಅಷ್ಟೇ. ಸೊ ಆ ರೀತಿ ಇರೋದ್ರಿಂದ ಇನ್ನೂ ಒಂದು ಸ್ಪೆಷಾಲಿಟಿ, ಈ ರೀತಿ ಟೈಪಲ್ಲಿ ನನ್ನ ಹತ್ರ ಇರೋದೇ ಇದೊಂದು ಇಯರಿಂಗು. ಸೊ ತುಂಬಾ ಇಷ್ಟ, ಅದಕ್ಕೋಸ್ಕರ ಚೆನ್ನಾಗಿದೆ. ನೆಕ್ಸ್ಟ್
ಈ ಇಯರಿಂಗ್ ಬಂದು ನಾನು ಶಿವಾಜಿನಗರ ತಗೊಂಡಿದ್ದು ರೀಸೆಂಟ್ ಅಂದ್ರೆ 1 or 2 years ಬ್ಯಾಕ್ 2 years ಬ್ಯಾಕ್ ತಗೊಂಡಿದ್ದು ಇಯರಿಂಗು. ಶಿವಾಜಿನಗರ್ಗೆ ಹೋಗಿದ್ದೆ ಪ್ರಕಾಶ್ ಜೊತೆ ಶಾಪಿಂಗ್ಗೆ ಅಂತೇಳಿ. ಸೊ ಆ ಟೈಮಲ್ಲಿ ತಗೊಂಡಿದ್ದು ಜಸ್ಟ್ 10 rupees. ಸೊ ಇದನ್ನು ಕೂಡ ಸಾರಿ ಫಸ್ಟ್ ವರ್ಷದಲ್ಲಿ ಇದ್ರ ರೇಟ್ ಕೂಡ ಅಷ್ಟು ನೆನಪಿಲ್ಲ ನನಗೆ, ಸೊ ಸಾರಿ. ನೆಕ್ಸ್ಟ್ ಇದು 10 rupees, ಚೆನ್ನಾಗಿದೆ, ಕ್ಯೂಟ್ ಆಗಿ, ತುಂಬಾ ಚೆನ್ನಾಗಿ 10 rupees ಅಂತ ಅನ್ಸೋದೇ ಇಲ್ಲ, ತುಂಬಾ ಚೆನ್ನಾಗಿದೆ ಇದು. ಮತ್ತೆ ಇದು ಕೂಡ ಅಷ್ಟೇ ಶಿವಾಜಿನಗರಲ್ಲೇ ತಗೊಂಡಿದ್ದು, ಇದು ಅಷ್ಟೇ 10 rupees ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ, ಬ್ಲ್ಯಾಕ್ ಕಲರ್. ನನಗೆ ಈ ರೀತಿ ಬಾಟಮ್ಸ್ ತುಂಬಾ ಇಷ್ಟ ಆಗುತ್ತೆ, ಇಯರಿಂಗ್ಸ್ ಅಲ್ಲಿ ಬಾಟಮ್ಸ್ ತುಂಬಾ ಇಷ್ಟ ಆಗುತ್ತೆ ನನಗೆ. ಚೆನ್ನಾಗಿದೆ. ನೆಕ್ಸ್ಟ್ ಮತ್ತೆ ಅಲ್ಲೇ ತುಂಬಾ ತಗೊಂಡಿದ್ದೆ. ಮತ್ತೆ ಇದು ಬಂದಿದೆ ಫ್ಲವರ್ ತರದ್ದು, ಫಸ್ಟ್ ಟೈಮ್ 2 years ಬ್ಯಾಕ್ ತಗೊಂಡಿದ್ದು ಇದು. ಅಂದ್ರೆ ಇದಕ್ಕೆ ಇದ್ರದ್ದು ಆಕ್ಚುಲಿ ನೋಡಿ ಈಗ ಹಾಕಿದ್ದೀನಲ್ಲ, ಒಳಗಡೆ ಫ್ಲವರ್ ಹಾಕ್ಬಿಟ್ಟು ನೆಕ್ಸ್ಟ್ ಅದಾದ್ಮೇಲೆ ಅದನ್ನ ಹಾಕೊಂಡ್ರೆ ಫ್ಲವರ್ ತರ ಕಾಣಿಸುತ್ತೆ. ಬಟ್ ನಾನು ಇದನ್ನ ತುಂಬಾ ತೆಗ್ದಾಕ್ಬಿಟ್ಟಿದ್ದೀನಿ, ಹಾಗೆ ಹಾಕೊಂಡಿದ್ದೀನಿ, ಸಿಂಪಲ್ ಆಗಿ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಸೊ ನೆಕ್ಸ್ಟ್ ಬಂದು ಈ ಇಯರಿಂಗು. ಇದನ್ನು ಅಷ್ಟೇ ನಮ್ಮ ಮಾಮನ ಹತ್ರ ತಗೊಂಡಿದ್ದು. ಇದಕ್ಕೆ ಸರ ಬರುತ್ತೆ, ಸರ ಸಪರೇಟ್ ಇಟ್ಟಿದ್ದೀನಿ, ಸರ ಬ್ರೇಸ್ಲೆಟ್ ಎಲ್ಲ ಚೆನ್ನಾಗಿದೆ. ಸರ ಅಂತೂ ತುಂಬಾ ಲಕ್ಸುರಿ ಲುಕ್ ಕೊಡುತ್ತೆ. 5 ಎಳೆ ಸಮಥಿಂಗ್ ಆ ತರ ಬರುತ್ತೆ ಸರ. ಒಂದು ಬ್ರೇಸ್ಲೆಟ್ ಕೂಡ ಬರುತ್ತೆ. ಬ್ರೇಸ್ಲೆಟ್ ಅಂತೂ ಒಂದಿನೂ ಹಾಕ್ಲೇ ಇಲ್ಲ, ತುಂಬಾ ಲೂಸ್. ಇವಾಗ ನೋಡ್ಬೇಕು, ಇವಾಗಂತೂ ಟ್ರೈ ಮಾಡಕ್ಕೆ ಹೋಗಿಲ್ಲ, ತುಂಬಾ ಲೂಸ್ ಆಗಿತ್ತು ಅಂತ ಒಂದಿನೂ ಹಾಕಿಲ್ಲ. ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಸಮಥಿಂಗ್ ಇದ್ರ ಪ್ರೈಸ್ ಬಂದು 1000 ಇತ್ತು, ಅವಾಗ ತಗೊಂಡಿದ್ದು ನಾನು ಕಾಲೇಜ್ ಡೇಸ್ ಅಲ್ಲ. ಸೊ ಇದು ಮತ್ತೆ ಸರ ಮತ್ತೆ ಬ್ರೇಸ್ಲೆಟ್ 3 ಸೇರಿ 1000 ಆಗಿತ್ತು. ಸೊ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಸ್ಮೈಲಿ. ಈ ಸ್ಮೈಲಿ ಪೇಸ್ಟ್ ಬಂದು ನಾನು ಸೆಕೆಂಡ್ ಇಯರ್ ಡಿಗ್ರಿನಲ್ಲಿ ಇರ್ಬೇಕಾದ್ರೆ ಅವಾಗ ತಗೊಂಡಿದ್ದು. ಯಾಕಂದ್ರೆ ನಾನು ಡ್ಯಾನ್ಸ್ ಸೇರ್ಕೊಂಡಿದ್ದೆ ಅವಾಗ. ಆ ಡ್ಯಾನ್ಸ್ ನಲ್ಲಿ ನಾನು ಜೀನ್ಸ್ ಮತ್ತೆ ಪ್ಯಾಂಟ್ ಶರ್ಟ್ ಹಾಕೊಂಡು ಒಂದು ಸಾಂಗ್ ಡ್ಯಾನ್ಸ್ ಆಡಿದ್ದೆ. ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಒಂದು ಇಯರಿಂಗ್ ಬೇಕಾಗಿತ್ತು. ಹಾಗಾಗಿ ಇದನ್ನ ಬಸವೇಶ್ವರ ನಗರ ಅನ್ಕೋತೀನಿ ನಾನು. ನಮ್ಮ ಫ್ರೆಂಡ್ಸ್ ಎಲ್ಲಾರು ಹೋಗಿದ್ವಿ ಅವಾಗ, ಎಲ್ಲ ಶಾಪಿಂಗ್ ಅಂತ ಹೇಳಿ ಹೋಗಿದ್ದಾಗ ಅದಕ್ಕೆ ಡ್ರೆಸ್ ಮ್ಯಾಚ್ ಆಗೋ ತರ ತಗೊಂಡಿದ್ದಂಥದ್ದು. ಇದು ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ಇದ್ರದ್ದು ನೆನಪಿಲ್ಲ, ಬಟ್ ಚೆನ್ನಾಗಿದೆ ಇದು. ಸೊ ನೆಕ್ಸ್ಟ್ ದಿಸ್ ಒನ್. ಸೊ ತುಂಬಾ ಚೆನ್ನಾಗಿದೆ, ವೆರಿ ಒಂಥರ ಸಕ್ಕತ್ತಾಗಿದೆ, ಸಖತ್ ಲುಕ್ ಕೊಡುತ್ತೆ ಇದು. ಯಾವ್ದಾದ್ರು ಫಂಕ್ಷನ್ಸ್ ಗಳಿಗೆ, ಫೆಸ್ಟಿವಲ್ ಗಳಿಗೆ ಸಿಂಪಲ್ ಆಗಿರೋ ಸ್ಯಾರಿ ಹಾಕೊಂಡು ಅಥವಾ ಸಲ್ವಾರ್ಗಳು ಸಿಂಪಲ್ ಆಗಿರೋದು ಸ್ಯಾರಿ ಹಾಕೊಂಡು ಅಥವಾ ಚೂಡಿದಾರ್ ಹಾಕೊಂಡು ಕೂಡ ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ತುಂಬಾ ಲಕ್ಸುರಿ ಲುಕ್ ಕೊಡುತ್ತೆ. ಇದನ್ನ ನಾನು ಜಯನಗರ್ನಲ್ಲಿ ತಗೊಂಡಿದ್ದು, ನಾನು ಫಸ್ಟ್ ಇಯರ್ ಆನಿವರ್ಸರಿಗೆ ಅಂತೇಳಿ ತಗೊಂಡಿದ್ದು. ಇದು 100 rupees ಇದು. ಸೊ ಜಯನಗರ್ನಲ್ಲಿ ನಮ್ ಫಸ್ಟ್ ಆನಿವರ್ಸರಿಗೆ ಅಂತ ತಗೊಂಡಿದ್ದು. ಇದನ್ನು ಅಷ್ಟೇ, ಇದ್ರ ಜೊತೆನೆ ತಗೊಂಡಿದ್ದು. 2 ಒಂದೇ, ಪಕ್ಕ ಅಂಗಡಿನಲ್ಲಿ ತಗೊಂಡಿದ್ದು, ಅಂದ್ರೆ ಫಸ್ಟ್ ಇಯರ್ ಆನಿವರ್ಸರಿಗೆನೆ. ಬಟ್ ಇದನ್ನ ತುಂಬಾ ಸಲ ಹಾಕೊಂಡಿದ್ದೀನಿ, ಫಂಕ್ಷನ್ಸ್ ಗಳಾಗಿರ್ಬೋದು ಯಾವ್ದಕ್ಕೊಂದು ಹಾಕೊಂಡಿದ್ದೀನಿ, ತುಂಬಾ ಸಲ ಯೂಸ್ ಮಾಡಿದ್ದೀನಿ. ಬಟ್ ಇನ್ನು ಇದನ್ನ ಒಂದ್ಸಲಿನೂ ಹಾಕೊಂಡಿಲ್ಲ. ಸೊ ದೀಪಾವಳಿಗೆ ಹಾಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಚೆನ್ನಾಗಿದೆ ಅಲ್ಲ, 2 ಚೆನ್ನಾಗಿದೆ ನೋಡಿ. ಇದು ಸ್ವಲ್ಪ ಕಮ್ಮಿ ಇದ್ದಿದೆ, ಇದು ಸ್ವಲ್ಪ ಇನ್ನು ಇದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ಅಗಲ ಇದೆ, ಮತ್ತೆ ಸ್ವಲ್ಪ ಇದರಲ್ಲಿ ಡಿಫ್ರೆನ್ಸ್ ಇದೆ. ಸೊ ಚೆನ್ನಾಗಿದೆ. ಇದನ್ನ ದೀಪಾವಳಿಗೆ ಹಾಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಬಾಕ್ಸ್ ಅಲ್ಲಿ ಅಷ್ಟೇ 2 ಇಯರಿಂಗ್ಸ್ ಇಟ್ಟಿರೋದು, ಮಿಕ್ಕಿದೆಲ್ಲ ನನ್ನ ಕ್ಲಿಪ್ಸು ಮತ್ತೆ ಈ ರೀತಿ ಯಾವ್ದು ಸ್ವಲ್ಪ ಈ ರೀತಿ ಯಾವ ಇಯರಿಂಗ್ಸ್ ಜ್ಯುವೆಲರಿ ಇರುತ್ತಲ್ಲ ಅದನ್ನೆಲ್ಲ ಒಂದು ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಇನ್ ಮಿಕ್ಕಿದೆಲ್ಲ ಮಿಕ್ಕಿದೆಲ್ಲ ಕ್ಲಿಪ್ಸು ಮತ್ತೆ ರಿಂಗ್ಸು ಇಟ್ಟಿದ್ದೀನಿ. ಸೊ ಈ ಬಾಕ್ಸ್ ಅಲ್ಲಿ ಆ ರೀತಿ ಇರುವಂತದ್ದು 2 ಇಯರಿಂಗ್ಸ್ ನನ್ನ ಹತ್ರ. ಸೊ ಅದರಿಂದ ಅವೆರಡನ್ನ ಈ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದು ಈ ಸೆಟ್ಟು ನೋಡಿ, ಹೀಗಿದೆ ಇದು ಸೆಟ್ಟು. ಸೊ ಒಂದು ಇಯರಿಂಗ್ ಈ ತರ ಬರುತ್ತೆ, ಚೆನ್ನಾಗಿದೆ. ನೆಕ್ಲೆಸ್ ಮತ್ತೆ ಬೈತಲಿ ಬಟ್ಟು
ಇದು ನಾನು ಹೇಳಿದ್ನಲ್ಲ ಅವಾಗಲೇ ಪಕ್ಕದ ಮನೆ ಅಂಕಲ್ ಇದಕ್ಕೋಸ್ಕರ ತಗೊಂಡೆ. ಅಂದ್ರೆ ಈ ನೆಕ್ಲೆಸ್ ಅಲ್ಲಿ ನೋಡಿ ಈ ಡಿಸೈನ್ ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ತಗೊಂಡೆ. ಬಟ್ ಅಷ್ಟಾಗಿ ಯೂಸ್ ಮಾಡಲ್ಲ, ತುಂಬಾ ಹೆವಿ ಅನ್ಸುತ್ತೆ ನನಗೆ ಇದು. ಸೊ ಹಾಕೊಂಡ್ರೆ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ 1 ಅವರ್ ಇರ್ಬೋದು ಅಷ್ಟೇ, ಅದಕ್ಕೆ ಮೇಲೆ ಆಗೋದಿಲ್ಲ. ಅಷ್ಟಾಗಿ ಯೂಸೇ ಮಾಡಿಲ್ಲ. ಆಫ್ಟರ್ ಮ್ಯಾರೇಜ್ ನಾನು ಒಂದ್ಸಲನೂ ಹಾಕೇ ಇಲ್ಲ ಅನ್ಕೋತೀನಿ. ಸೊ ಔಟ್ ಆಫ್ ಸ್ಟೇಷನ್ ಹೋಗಿದ್ರು, ಅಲ್ಲಿಂದ ತಂದಾಗ ತಗೊಂಡಿದ್ದು ಅಂತ ಅವಾಗ ತಗೊಂಡಿದ್ದು. ಇದೊಂದೇ ಸ್ವಲ್ಪ ಜಾಸ್ತಿ ರೇಟ್ ತಗೊಂಡಿದ್ದೆ, ಮಿಕ್ಕಿದೆಲ್ಲ ನಾರ್ಮಲ್ ಎವ್ರಿ ಡೇ ಯೂಸ್ಗೆ ಅಂತ ತಗೊಂಡಿದ್ದೆ. ಬಟ್ ಇದನ್ನ ಫಂಕ್ಷನ್ಸ್ಗಳಿಗೆ ಏನಾರು ಫಂಕ್ಷನ್ಸ್ಗಳಿಗೆ ಅಂತೇಳಿ ತಗೊಂಡಿದ್ದು. ಅಷ್ಟು ಯೂಸ್ ಮಾಡಲ್ಲ ನಾನು, ಅವಾಗ ತಗೊಂಡೆ. ಇಷ್ಟೇ ನನ್ನ ಇಯರಿಂಗ್ಸು, ಇಷ್ಟೇ ಅಲ್ಲ ಸ್ಟೋನ್ ಇದೆಯಾ, ಇಷ್ಟೇನಾ ಗೊತ್ತಿಲ್ಲ. ಇನ್ನು ತಗೋಬೇಕು ಅನ್ನೋ ಆಸೆ ಇದ್ರೆ ಇಷ್ಟೇ ಅನ್ಸುತ್ತೆ, ಏನೋ ಅನ್ಸುತ್ತೆ ಇಷ್ಟೊಂದಾ ಅನ್ಸುತ್ತೆ. ಸೊ ಡಿಪೆಂಡ್ ಅಷ್ಟೇ. ಸೊ ಇಷ್ಟೇ ಇವತ್ತಿನ ನನ್ನ ವ್ಲಾಗ್. ನನ್ನ ಒಂದು ಇಯರಿಂಗ್ಸ್ ನ ಪುಟ್ಟ ಪುಟ್ಟ ಕಥೆಗಳನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದು ನನಗೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಎಲ್ಲೋ ಇಟ್ಬಿಟ್ಟಿದ್ದೆ, ಎಲ್ಲಾನು ತೆಗ್ದಿ ಸುಮ್ನೆ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ. ಇವತ್ತನ್ನೆಲ್ಲ ತೆಗ್ದಿ ಹಳೇದನ್ನೆಲ್ಲ ನೆನ್ಸ್ಕೊಳ್ತಾ ಇರ್ಬೇಕಂದ್ರೆ ನನಗೂ ಒಂದ್ ರೀತಿ ತುಂಬಾ ಖುಷಿ ಆಯ್ತು. ಸೊ ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ನನ್ನ ಇಯರಿಂಗ್ಸ್ ಕಲೆಕ್ಷನ್ಸ್ ಮತ್ತೆ ಅದ್ರ ಸ್ಟೋರೀಸ್ ಎಲ್ಲ. ಇಷ್ಟ ಆಯ್ತು ನನ್ನ ಇಯರಿಂಗ್ಸ್ ಕಲೆಕ್ಷನ್ಸ್ ಮತ್ತೆ ಅದ್ರ ಸ್ಟೋರೀಸ್ ಎಲ್ಲ ಅನ್ಕೋತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ, ಯಾಕೆಂದ್ರೆ ತುಂಬಾ ಉದ್ದ ಆಗ್ಬಿಡುತ್ತೆ. ಇನ್ನು ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಎಲ್ಲ ಮಾಡೋಣ ಅನ್ಕೊಂಡೆ, ಬಟ್ ತುಂಬಾ ಲಾಂಗ್ ಆಗ್ಬಿಡುತ್ತೆ. ಅದನ್ನ ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಯಾಕಪ್ಪ ಅಂದ್ರೆ ನಾನು ಕೂಡ ತುಂಬಾ ಇಷ್ಟಪಟ್ಟು ಮಾಡುವಂತ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಗೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಇದಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಾಗೆ ಇದುವರೆಗೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಬಾಯ್.